ಅದಕ್ಕೆ ಬೇರೆ ವ್ಯಾಲ್ಯೂನೇ ಐತೆ ಅದು ಇಲ್ಲಿ. ತಡಿ ಮಾತಾಡ್ಬೇಡ. ಹಾಂ, ಜೈ ಶ್ರೀರಾಮ್. ಅಮಾಯಕ ಮಣಿ ಅಂತ ಒಬ್ಬ ಫೇಮಸ್ ಯೂಟ್ಯೂಬ್ ಚಾನಲರ. ಅವರು ಯಾಕೆ ಅಮಾಯಕ ಮಣಿ ಅಂತ ಯೂಟ್ಯೂಬ್ಗೆ ಹೆಸರಿಟ್ರು ಅಂಥೇಳಿ ಅವರ ಮಾತಲ್ಲೇ ಹೇಳ್ತಾರೆ. ಮಣಿಯವರೇ ಹೇಳಿ. ಸರ್ ನಮಸ್ತೆ. ನಾನು ಅಮಾಯಕ ಅಂತ ಇಟ್ಕೊಳಕ್ಕೆ ಒಂದು ರೀಸನ್ ಏನಂತಂದರೆ, ನಾನು ಹುಟ್ಟಿ ಇಲ್ಲೇ ತನಕ ಬಹಳಷ್ಟು ಜನದಲ್ಲಿ ಬೆರೆತು ಏನು ನೋಡಿದ್ನೆ ಅವಾಗ ಇವ್ನ್ಯಾವನ ಅಮಾಯಕ ಅಂತ ಅನ್ನುವಂಥ ಸನ್ನಿವೇಶಗಳು ಭಾಳ ಎದುರಾದವು ನನಗೆ. ಹಾಗಾಗಿ ನಾನು ಕೆಲವು ವರ್ಷಗಳ ಹಿಂದೆ ಅಂದರೆ 2017-18ರಲ್ಲಿ ಅಂತ ಮೇ ಬಿ ಕೆಲವೊಂದು ಪದ್ಯಗಳನ್ನು ಬರೆದಿದ್ದೆ. ಅದಕ್ಕೆಲ್ಲವೂ ಸಹ ನಾನು ಅಮಾಯಕ ಅಂತಲೇ ಇಟ್ಟೆ. ನನ್ನ ಹೆಸರು ಬೇಡ, ಅದಿರಲಿ, ಒಂದು ಟ್ರೆಂಡ್ ಆಗಲಿ ಅದು, ಅಥವಾ ಆ ಹೆಸರು ಜಗಜ್ಜಾಹೀರಾಗಿರೋದ್ರಿಂದ ಅದೇ ಉಳ್ಕೊಳ್ಳಿ, ನನ್ನ ಹೆಸರು ಬೇಡ ಅಲ್ಲಿ ಅನ್ನೋ ಒಂದು ಅದಕ್ಕೋಸ್ಕರ ಇಟ್ಟೆ. ಅಮಾಯಕ ಅಂತಂದರೆ ಸಿಂಪಲ್ ಅಕ್ಷರದಲ್ಲಿ ಹೇಳ್ತು ನೋಡ್ರಿ. ಅಮ್ಮ ಎಂಬ 2 ಅಕ್ಷರದಿಂದ ಹುಟ್ಟಿ ಮಮತೆ ಎಂಬ ಬಳ್ಳಿಯಿಂದ ಬೆಳೆದು ಯಥಾವತ್ತಾಗಿ ಕಲಿಯುವಂತಹ ಒಬ್ಬ ಯಾರೇ ಒಬ್ಬ ಮನುಷ್ಯರದಾರ ಅವರೇ ಅಮಾಯಕ. ಆ ಅಮಾಯಕ ಅಂತಲೇ ನಾನು ಇಟ್ಕೊಂಡೇನಿ. ನಾನು ಈಗಿರೋದು ಹಂಗೆ, ಮುಂದಿರೋದು ಅದೇ ರೀತಿಯಾಗಿ ಇರ್ತೀನಿ. ಅದಕ್ಕೋಸ್ಕರ ಅಮಾಯಕ ಅಂತ ಇಟ್ಕೊಂಡಿರೋದು ಅಂತ ಹೇಳ್ತೀನಿ ಸರ್. ಅಮಾಯಕ ಅನ್ನೋದನ್ನ ಇನ್ನೊಂದ್ಸಲ ಹೇಳ್ರಿ. ಅಮಾಯಕ ಅಮ್ಮ ಎಂಬ 2 ಅಕ್ಷರದಿಂದ ಕಲಿತು ಮಮತೆ ಎಂಬ ಬಳ್ಳಿಯಿಂದ ಬೆಳೆದು ಯಥಾವತ್ತಾಗಿ ಕಲಿಯುತ್ತಿರುವ ಒಬ್ಬ ಸಾಮಾನ್ಯ ಪ್ರಜೆ ಅಥವಾ ಸಾಮಾನ್ಯ ಮನುಷ್ಯ. ಒಂದು ಅಂಥ ಜ್ಞಾನ ಇಟ್ಕೊಂಡು ಅದಕ್ಕೋಸ್ಕರ ಆ ಅಮಾಯಕ ಅಂತ ಇಟ್ಕೊಂಡಿರೋದು. ಇಷ್ಟೇ ಸರ್. ತುಂಬ ಧನ್ಯವಾದಗಳು ಅಮಾಯಕ ಮಣಿಯವರೇ. ಅಲ್ಲ ಸರ್,